ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ 13 ಜನ ಬಂಧನ ಆಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಬಾಸ್ ಗ್ಯಾಂಗ್ನ ಕರಾಳ ಮುಖ. ರಾಘವೇಂದ್ರ, ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಎಲ್ಲ ಸರೆಂಡರ್ ಆಗಿದ್ರು. ಶರಣಾಗತಿಗೆ ಮುನ್ನ ಪಶ್ಚಿಮ ವಿಭಾಗದ ಅಧಿಕಾರಿಯೊಬ್ಬರಿಗೆ ಕರೆ ಮಾಡ್ತಾರೆ. ಯಾರದ್ದೋ ಒಂದು ಮರ್ಡರ್ ಆಗ್ಬಿಟ್ಟಿದೆ ಸರ್, ಇಲ್ಲಿ ಈಗೇನ್ ಮಾಡೋದು ಅಂತ ವಿನಯ್ ಅವರಿಗೆ ಪೊಲೀಸರಿಗೆ ಕೇಳ್ತಾರೆ. ಮೊದಲು ಹೋಗಿ ಸರೆಂಡರ್ ಆಗಿ ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೀಗಾಗಿ PSI ಒಬ್ಬರನ್ನ ವಿಟ್ನೆಸ್ ಮಾಡಿದೆ ತನಿಖಾ ತಂಡ. ಅಂದ್ರೆ ಅವರು ಇಲ್ಲಿಗೆ ಬಂದು ಸರೆಂಡರ್ ಆಗೋದಕ್ಕೂ ಮುನ್ನ ಒಬ್ರು ಪೊಲೀಸ್ ಅಧಿಕಾರಿಯ ಸಲಹೆಯನ್ನ ಕೇಳ್ತಾರೆ. ಸರ್, ಅಚಾನಕ್ ಆಗಿ ಒಂದು ಮರ್ಡರ್ ಆಗೋಯ್ತು ನಮ್ಮ ಕೈಯಲ್ಲಿ, ಏನ್ ಮಾಡೋದು? ಪಶ್ಚಿಮ ವಿಭಾಗದ ಅಧಿಕಾರಿ ಒಬ್ಬರಿಗೆ ಕರೆ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ನೋಡಿ ಮೊದಲು ಹೋಗಿ ಸರೆಂಡರ್ ಆಗ್ಬಿಡಿ ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಅಂತ. ಆಗ ಅವರೆಲ್ಲ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾರೆ. ಬಟ್ ಅದು ಪ್ರೀ ಪ್ಲಾನ್. ಯಾಕೆಂದರೆ ದರ್ಶನಿಂದ ಇವರೆಲ್ಲರೂ ಕೂಡ ಸುಪಾರಿ ತೊಗೊಂಡಿದ್ರು, 5-5 ಲಕ್ಷ ಸರೆಂಡರ್ ಆಗೋದಕ್ಕೆ ಅಂತಲೇ ತೊಗೊಂಡಿದ್ರು. ಸುಮ್ಮನೆ ಒಂದು ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಕೇಳ್ದಂಗೆ ಮಾಡೋದು. ಯಾರೋ ತನ್ನ ಸ್ನೇಹಿತನ ಕೊಲೆ ಮಾಡಿದ್ದಾನೆ. ನೋಡಿ ಇಲ್ಲಿ ಕತೆ ಹೆಂಗೆ ಕಟ್ತಾ ಇದ್ದಾರೆ. ಫೈನಾನ್ಷಿಯಲ್ ವಿಚಾರಕ್ಕೆ ಕರೆ ತಂದಿದ್ರು, ಬಟ್ ಕೊಲೆ ಆಗಿ ಹೋಗ್ಬಿಟ್ಟಿದೆ. ಆ ಸಮಯದಲ್ಲಿ ಹಲ್ಲೆ ಮಾಡಿದಾಗ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ. ಏನು ಮಾಡೋದು? ನನ್ನ ಗೆಳೆಯ ಈಗ ಭಯ ಪಡ್ತಾ ಇದ್ದಾನೆ ಸರ್, ಏನು ಸಜೆಷನ್ ಕೊಡ್ತೀರಾ ಅಂತ ಆ PSIಗೆ ಕರೆ ಮಾಡ್ತಾನೆ ವಿನಯ್. ಅದಕ್ಕೆ PSIನ ವಿಟ್ನೆಸ್ ಮಾಡ್ಕೊಂಡಿರೋದು. ವಿನಯ್ ಅಂತಕ್ಕಂಥ ವ್ಯಕ್ತಿ PSIಗೆ ಆಪ್ತ ಇರ್ಬೋದು, ಪರಿಚಯ ಇರ್ಬೋದು. ಫೋನ್ ಮಾಡ್ತಾನೆ, ಕೇಳ್ತಾನೆ, ಸರ್ ಈ ಥರ ಹಣಕಾಸು ವಿಚಾರಕ್ಕೆ ಒಬ್ಬನ್ನ ಕರ್ಕೊಂಡು ಬಂದಾಗ ನನ್ನ ಸ್ನೇಹಿತ ಅವನಿಗೆ ಹೊಡೆದು ಕೊಲೆ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋದು? ಆವಾಗ ಪೊಲೀಸ್ ಅಧಿಕಾರಿ PSI ಅವರು ಕರೆಕ್ಟಾಗೇ ಹೇಳಿದ್ದಾರೆ, ಮರ್ಡರ್ ಆಗಿದ್ದರೆ ಮೊದಲು ಹೋಗಿ ಸರೆಂಡರ್ ಆಗಿ, ಮಿಕ್ಕಿದ್ದ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಷ್ಟೇ ಅವ್ರು ಹೇಳಿರೋದು. ಡೀಟೇಲ್ಸ್ ಎಲ್ಲ ಹೇಳಿಲ್ಲ ಇವರೇನೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಓಕೆ, ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ನರಸಿಂಹಮೂರ್ತಿ, ಈಗ ಒಂದು ವಿಚಾರ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಇವರು? ಮೊದಲೇ ಸರೆಂಡರ್ ಆಗಬೇಕು ಅಂತ ಸುಪಾರಿ ತೊಗೊಂಡು ಎಲ್ಲ ಮಾಡಿದ್ಮೇಲೆ ಈ PSI ಕರೆ ಮಾಡಿದ್ದು ಯಾಕೆ? ಏನು ಪ್ಲ್ಯಾನ್ ಇವ್ರದ್ದು? ಅರವಿಂದ, ಶನಿವಾರ 11 ಗಂಟೆ ವೇಳೆಗೆ ರಾಘವೇಂದ್ರ ಎಂಬಾತ ಈತನನ್ನು ಕೊಲೆ ಮಾಡುವ ಉದ್ದೇಶದಿಂದ ಈತನನ್ನು ಕರೆದುಕೊಂಡು RR ನಗರದ ಈ ಒಂದು ಶೆಡ್ನ ಬಳಿ ಬರ್ತಾರೆ. ಆ ಶೆಡ್ನ ಬಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ಆಗಾಗಲೇ ಕಾರ್ತಿಕ್, ರಾಘವೇಂದ್ರ, ವಿನಯ್, ಸಾಕಷ್ಟು ಜನ ಅಲ್ಲಿ ಸೇರಿರ್ತಾರೆ. ಅವರೆಲ್ಲರೂ ಸೇರಿ ಈತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಸಂಜೆ 5:30 ಸುಮಾರಿಗೆ ದರ್ಶನ್ ಸಹ ಶೆಡ್ಗೆ ಬರ್ತಾರೆ. ದರ್ಶನ್ ಕೂಡ ಒಂದು ಅರ್ಧ ಗಂಟೆ ಕಾಲ ಆತನಿಗೆ ಹೊಡಿತಾರೆ, ರೇಣುಕಾಸ್ವಾಮಿಗೆ ಅನ್ನೋ ಮಾಹಿತಿ ಇದೆ. ಅದಾದ ಬಳಿಕ 6 ಗಂಟೆಗೆ ಅಲ್ಲಿಂದ ತೆರಳುತ್ತಾರೆ. ದರ್ಶನ್ ತೆರಳಿದ ಒಂದು ಅರ್ಧ ಗಂಟೆಗೆ ಮತ್ತೆ ಇವರು ಇಲ್ಲಿದ್ದಂತಹ ಗ್ಯಾಂಗು, ದರ್ಶನ್ನ ಗ್ಯಾಂಗು ಮತ್ತೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಸತ್ತೋಗಿದ್ದಾನೆ, ಸಾವನ್ನಪ್ಪಿದ್ದಾನೆ. ಈ ಸಂದರ್ಭದಲ್ಲಿ ಈತ ಕಾರ್ತಿಕ್ ಎನ್ನುವಾತ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಕರೆಯನ್ನು ಮಾಡಿದ್ದಾರೆ. ಯಾರೋ ನಮ್ಮ ಸ್ನೇಹಿತರು ಈಗ ಯಾವುದೋ ವಿಚಾರಕ್ಕೆ ಕರ್ಕೊಂಡ್ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈತ ಸತ್ತೋಗಿದ್ದಾನೆ, ಈಗೇನು ಮಾಡೋದು ಅಂತೇಳಿ. ಆಗ ಆ ಸಬ್ ಇನ್ಸ್ಪೆಕ್ಟರ್, ಮೊದಲು ನೀವು ಸರೆಂಡರ್ ಆಗಿ ಪೊಲೀಸ್ ಸ್ಟೇಷನ್ಗೆ. ಎಲ್ಲಿ ಇವರು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಏನು ಹೇಳೋದಿಲ್ಲ. ಇಂಥ ಜಾಗದಲ್ಲಿ ನಡೆದಿದೆ, ಮತ್ತೆ ಇಂಥ ಪ್ರಕರಣದಲ್ಲಿ ನಡೆದಿದೆ, ಇಂಥವ್ರು ಮಾಡಿದ್ದೀವಿ ಅನ್ನೋದು ಏನು ಹೇಳಲ್ಲ. ಯಾರೋ ನಮ್ಮ ಸ್ನೇಹಿತರು ಈ ರೀತಿ ಏನೋ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಅಚಾತುರ್ಯವಾಗಿ ಆತ ಸತ್ತೋಗಿದ್ದಾನೆ, ಈಗ ಏನೇ ಮಾಡಬೇಕು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ನೀವು ಸರೆಂಡರ್ ಆಗಿ ಕನ್ಸರ್ನ್ ಸ್ಟೇಷನ್ ಯಾವುದಿದೆಯೋ ಅದಕ್ಕೆ ಅನ್ನೋ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಪೊಲೀಸರ ವಿಚಾರಣೆ ವೇಳೆ ಒಂದೊಂದಾಗಿ ಹೊರ ಬರ್ತಿರೋದು. ಇದೀಗ ಆ ಸಬ್ ಇನ್ಸ್ಪೆಕ್ಟರನ್ನ ಇದೀಗ ವಿಕ್ಟಿಮ್ ಅಂದರೆ ಸಾಕ್ಷಿಯನ್ನಾಗಿ ಪರಿಗಣನೆಯನ್ನ ಮಾಡಿಕೊಂಡಿದ್ದಾರೆ. ಇದೀಗ ಅವರ ಸಾಕ್ಷಿಯನ್ನ ಸಹ, ಅವರ ಹೇಳಿಕೆಯನ್ನ ಪರಿಗಣಿಸಿ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಮುಂದೆ ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಕೂಡ ದಾಖಲು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ.